ಮುಟ್ಟಿದ್ದು ಭಾಳ ಜನ ಅದೇ. ನಾವು ಹೆಂಗೆ ರಾಜಕಾರಣಿಗಳು ಅಂತಂದರೆ ಎಲೆಕ್ಷನ್ ಘೋಷಣೆ ಹಾಕ್ಬಿಟ್ಟು ಟಿಕೆಟ್ ಸಿಗೋರ್ಗೂ ಕಾಲು ಬೀಳ್ತೀವಿ. ಟಿಕೆಟ್ ಕೊಡೋಣ, ಟಿಕೆಟ್ ಕೊಡೋಣ, ಟಿಕೆಟ್ ಕೊಡೋಣ. ಪಕ್ಷ ಯಾರೊಬ್ಬರು ಟಿಕೆಟ್ ಕೊಡೋಣ. ಗೆದ್ದಾದ ತಕ್ಷಣ ಮೋಸ್ಬೇಕು ಅಂತ ನೀವು ಅಲ್ಲೇ ಕುರ್ಚಿ 30 ಅಯ್ಯೋ ನಾವು 130 ಜನಕ್ಕೂ ಕೊಡೋ ಕುರ್ಚಿ ಆಯ್ತಾ? ಎಸ್ ಎಂ ಕೃಷ್ಣ ಇದ್ದಾಗ 49 ಜನ ಮಂತ್ರಿ ಕೊಡ್ತೀವಿ, ಅವು ಕಾನೂನು ಇದ್ದಿಲ್ಲ. ಈಗ ಸರ್ಕಾರ 32 ಮೀರಂಗಿಲ್ಲ. ಅಧ್ಯಕ್ಷ ಉಪಾಧ್ಯಕ್ಷರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೋದಾಗ ನೀವು 32 ಜಿಲ್ಲೆ ಇದಾವೆ. 32 132 ಜಾತಿ ಇದ್ದಾವೆ. ಅದನ್ನು ನೋಡ್ಬೇಕು. ಇದು ಅದು ನೋಡಿದಾಗ ಅಂತಂದಲ್ಲಿ ನಾವು ಆಸೆ ಪಡಕ್ಕೆ ಹೋಗ್ಬೋದು. ಈಗಿರೋ ಕುರ್ಚಿಗೆ ಸಂತೃಪ್ತಿ ನಾನು ಕೇಳಿಲ್ಲ. ಇವತ್ತಿನವ್ರಿಗೆ ಯಾರ ಮನೆ ಬಗ್ಗೆ ಕೇಳಿಲ್ಲ, ನಾನು ಕೇಳಲೂ ಇಲ್ಲ. ಅಪ್ಪ ಹೊಸ 49 ಜನ ಹೊಸ ಮುಖ ಏನು ನಮ್ಮ ಅಭಿಮಾನಿ ಕೊಡ್ತೀವಿ. ಅಭಿಮಾನ ಹೇಳ್ತಾರಪ್ಪ, ಈಗ ಅಭಿಮಾನಿ ಹೇಳ್ತಾರೆ, ತಪ್ಪು ಅಂತಲ್ಲ. ಅವ್ರವರು ನಿವೇದನೆ ವಾಕ್ ಸ್ವಾತಂತ್ರ್ಯ ಏನು ಹೇಳ್ಬೋದು? ಹಾಂ ಬಿಡ್ತಾರಾ? ಅರೆ ನೋಡಿ, ನಮ್ಮ ಪಕ್ಷದ 130 ಜನಕ್ಕೂ ಯೋಗ್ಯತೆ ಐತಿ. ಮಾಡೇ ಮಾಡ್ತಾ ಕೊಡ್ತಾರೆ. ನಾವು ಹಿಂದಿದ್ದು ಡೆಲ್ಲಿಗೆ ಹೋಗೋದು ಯಾಕೆಂದ್ರೆ ನಾವು ಮುಖಂಡರುಗಳಿಗೆ ತೊಂದರೆ ಕೊಡೋಕೋಬೋದು. ಅವಕಾಶ ಸಿಕ್ಕರು ಕೊಟ್ಟೇ ಕೊಡ್ತಾರೆ. ಅವಕಾಶ ಏನು ಮಾಡಬೇಕು? ಸುಮ್ಮನೆ ಹೋಗಿ ಬರೀ ಕಳ್ಕೊಳ್ಳೋಕ್ಕಿಂತ ನೆಮ್ಮದಿಗಿದ್ದರೆ ಎಷ್ಟು ರೊಕ್ಕ ಹೋಯ್ತಾವ. ಅದ್ರ ಬಗ್ಗೆ ನಾವು ಟೀಕೆ ಮಾಡಬೇಕು. ಅದು ವೈಯಕ್ತಿಕ ಆಗಿದ್ರೆ ಎಲ್ಲರಿಗೂ ಹೋಗ್ತೈತಿ. ಡೆಲ್ಲಿಗೆ ಹೋಗ್ಬಾರ್ದು, ಅವ್ನು ಹೇಗೆ ಬರ್ತಾ ಭವಿಷ್ಯಕ್ಕೆ ಕೇಳ್ಬಾರ್ದು ಅಂತ ಆಯ್ತಾ? ಈಗ ನಾಳೆ ಚುನಾವಣೆ ಬರ್ತಪ್ಪ. ನಾಳೆ ತಾಲೂಕು ಪಂಚಾಯತಿ ಜಿಲ್ಲಾ ಬಿಟ್ಟು ಬರ್ತಾವೆ. ತಾಲೂಕು ಪಂಚಾಯತ್ ಬಿಡಿ, ಕ್ಯಾಟಗರಿ ಇಲ್ಲ, ಪಾರ್ಟ್ ಇಲ್ಲ, ಚಿಹ್ನೆ ಇಲ್ಲ, TP JP ಬರ್ತಾವೆ. ಎಲ್ಲರೂ ಬರ್ತಾರೆ, ಎಲ್ಲ ಕೇಳಕ್ಕೆ ಬರ್ತಾರೆ. ಇದು ಕೇಳಕ್ಕೆ ಬಂದಾಗೆಲ್ಲ ಕೊಡೋಕ್ಕಂತ ಬರಬೇಡ್ರಿ ಸಾಕಾಗತ್ತವ್ರಿಗೆ. ಅವ್ರು ಹಾಕಿದ್ರೆ ಬಂದೇ ಬರ್ತಾರೆ, ಕೇಳ್ತಾರೆ. ಕೊನೆಗೆ ಯಾರಿಗೂ ಒಬ್ರಿಗೆ 30 ಜನ ಕೇಳಿದ್ರೆ 30 ಯಾರೋ ಅವ್ರಿಗೆ ಕೊಟ್ಟೇ ಕೊಡ್ತೀವಿ. ಅವ್ರು ಇಟ್ಕೊಳ್ಳೋಕ್ಕಂತೂ ಬರಲ್ವ, ಮತ್ತು ಅವ್ರಿಗೆ ಎನ್ಕೇಸ್ ಮಾಡ್ಕೊಳಕ್ಕೆ ಬರಲ್ಲ ಸುಮ್ಮನೆ. ಹೌದಲ್ಲಪ್ಪ? ಹಾಗೆ ನಾನು ಹಂಗೆ ಆಸೆ ಮಾಡೋಕ್ಕೆ ಹೋಗೋದು. ನಾನು ಇವತ್ತಿನವರೆಗೂ ತಪ್ಪು ತಿಳ್ಕೊಂಡು ನಾನು ಸೀನಿಯರ್ ಮೋಸ್ಟೇ 3 ಪಟ್ಟು ಗೆದ್ದರೆ 1 ಪಟ್ಟು ಗೆದ್ದರೆ ಒಂದೇ 1 ಪಟ್ಟು ಗೆದ್ದರೆ MLAಗಳಿಗೂ ಬೋರ್ಡ್ ಕೊಟ್ಟಾರೆ, 2 ಪಟ್ಟರಿಗೂ ಕೊಟ್ಟಾರೆ, 3ನೇ ಪಟ್ಟಿಗೂ ಕೊಟ್ಟಾರೆ, 4ನೇ ಪಟ್ಟು ಬಂದವರಿಗೂ ಕೊಟ್ಟಾರೆ. ನಾನು ಇವತ್ತಿನವರೆಗೂ ಕೆಳಗೆ ಹೋಗಿಲ್ಲ. ಇಲ್ಲಿದ್ದೆ ಬರುತ್ತೆ, ಇಲ್ಲ ಯಾಕಂದ್ರೆ ಆಸೆ ಕಳ್ಕೋಬೇಕು. ಈ ಕಾರ್ ಐತಿ, ಕಾರಿಗೆ ಹೆಂಗೋ TAD ಕೊಡ್ತಾರೆ. ಇನ್ನೇನು ನನಗೆ ಬಸ್ ಫ್ರೀ ಐತಿ, ರಾತ್ರಿ ಬುಕ್ ಮಾಡಿದ್ದೀನಿ, ಬಸ್ನೇ ಹೋಗಿ ಇನ್ನೇನು ಅದನ್ನು ಒಂದನ್ನು ಕೊಡ್ತಾಯಿದ್ದೆ. ಇನ್ನೇನು ಒಬ್ಬ MLAಗೆ ಏನು ಬೇಕು? ಜನಸೇವೆ ಮಾಡೋಕ್ಕೆ ಗ್ರ್ಯಾಂಟ್ ಬೇಕು, ಅಡ್ಡಾಡೋಕ್ಕೊಂದು ಕಾರ್ ಬೇಕು, ಕಾರ್ಗೊಂದು ಪೆಟ್ರೋಲ್ ಬೇಕು, ಎಲ್ಲ ಸರ್ಕಾರ ಕೊಡ್ತಾರೆ. ಕರೆ ನಾನೇ ಆಸೆ ಪಡ್ಕೊಂಡು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.